ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಇದು ಬಿಗ್ ನ್ಯೂಸ್ ಅನಾಲಿಸಿಸ್. ನಾನು ನಿಮ್ಮ ಪವನ್ ಯಾಳ್ವಾರ್. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ವಾಹಿನಿಯ ಎಡಿಟರ್ ಇನ್ ಚೀಫ್ ಬಿ ನಾರಾಯಣ್ ರವರು. ಮೊದಲನೆಯ ಸುದ್ದಿಯನ್ನು ನೋಡೋದಾದ್ರೆ, ಬಿಹಾರದ ಚುನಾವಣೆ ಮುಗಿತು. ಅಂತೂ ಇಂತೂ ಬಿಹಾರದ ನವೆಂಬರ್ 6ರಿಂದ ಶುರುವಾಗಿ ಮೊದಲ ಹಂತದ ಚುನಾವಣೆ, 11ರಲ್ಲಿ ಎರಡನೇ ಹಂತದ ಚುನಾವಣೆಯಾಗಿ 14ಕ್ಕೆ ರಿಸಲ್ಟ್ ಕೂಡ ಬಂದಾಯಿತು. ಈಗ ಫಲಿತಾಂಶದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಿದೆ. NDA ಮೈತ್ರಿಕೂಟ 204 ಸ್ಥಾನಗಳನ್ನ ಗಟ್ಟಿ ಮಾಡಿಕೊಂಡು ಕಾಂಗ್ರೆಸ್ನ ಪಾಳೆಯ, ಮಹಾಗಠಬಂಧನ್ನ ಪಾಳೆಯವನ್ನ ಗುಡಿಸಿ ಗುಂಡಾಂತರ ಮಾಡಿ ಆಯಿತು. ಇದೆಲ್ಲದರ ನಡುವೆ ಒಂದಷ್ಟು ಚರ್ಚೆಗಳು ಬರ್ತಾ ಇದೆ. ಆ ಒಂದಷ್ಟು ಚರ್ಚೆಗಳು ಏನು ಅಂದ್ರೆ, ಈ ಜಂಗಲ್ ರಾಜ್ ಅನ್ನೋ ಒಂದು ಏನು ಕುಖ್ಯಾತಿ ಇತ್ತು ಬಿಹಾರಕ್ಕೆ, ಆ ಕುಖ್ಯಾತಿಯನ್ನ ನಿತೀಶ್ ಕುಮಾರ್ ಅಳಿಯೋದರಲ್ಲಿ ಮತ್ತು ಸುಶಾಸನ್ ರಾಜ್ ಅನ್ನ ಮಾಡೋದರಲ್ಲಿ ಸಫಲರಾದ್ರ ಅನ್ನೋ ಒಂದಷ್ಟು ಚರ್ಚೆಗಳು ನಡೀತಿದೆ. ಏನಿದು ಜಂಗಲ್ ರಾಜ್, ಏನಿದು ಸುಶಾಸನ್ ರಾಜ್ ಮಾಡಿದ್ರ? ನಿಜವಾಗ್ಲೂ ಸುಶಾಸನ್ ರಾಜ್ ಆಯ್ತಾ? ಲಾಲೂ ಪ್ರಸಾದ್ ಯಾದವ್ ಅವರವರ ಆಡಳಿತ, ಅದಕ್ಕೂ ಮುಂಚಿನ ಆಡಳಿತದಿಂದ ಹಿಡ್ಕೊಂಡು ಅದು ಯಾಕೆ ಜಂಗಲ್ ರಾಜ್ ಅನ್ನೋ ಕುಖ್ಯಾತಿ ಬಂದಿತ್ತು? ಮುಂದೆ ಸುಶಾಸನ್ ರಾಜ್ ಮಾಡುವಲ್ಲಿ ನಿತೀಶ್ ಕುಮಾರ್ ಸಫಲರಾದ್ರ? ಈ ಸಫಲತೆನೇ NDA ಮೈತ್ರಿಕೂಟದ ಈ ಮಟ್ಟಿಗಿನ 204 ಸ್ಥಾನಗಳನ್ನ ಪಡೆಯೋದಕ್ಕೆ ಒಂದು ರೀಸನ್ ಆಯ್ತಾ ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಾರಾಯಣ್ ಸರ್ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಸರ್? ಈಗ ಒಂದು ಮಟ್ಟಿನ ಡಿಸ್ಕಷನ್ ನಡೀತಿದೆ. ಆ ಡಿಸ್ಕಷನ್ ನ ಮೇಜರ್ ಇಶ್ಯೂ ಮತ್ತು ಚರ್ಚಾ ವಿಷಯ ಆಗಿರೋದು ಈ ಜಂಗಲ್ ರಾಜ್ ಟು ಸುಶಾಸನ್ ರಾಜ್ ಅನ್ನೋದು. ಸುಶಾಸನ್ ರಾಜ್ ಆಯ್ತಾ? ಸುಶಾಸನ್ ರಾಜ್ಗೂ ಬರೋಕ್ಕೂ ಮುಂಚೆ ಮೊದಲು ನಿಮ್ಮ ಫಸ್ಟ್ ಸ್ಟೇಟ್ಮೆಂಟ್ ಅಥವಾ ಫಸ್ಟ್ ಹೇಳಿಕೆ, ಜಂಗಲ್ ರಾಜ್ ಅಂದ್ರೆ ಏನು? ಜಂಗಲ್ ರಾಜ್ನ ನಾವು ಯಾವ ರೀತಿ ನೋಡಬೇಕು? ಮೊದಲಿಗೆ ನಾನು ಒಂದನ್ನು ಸ್ಪಷ್ಟಪಡಿಸೋಕೆ ಬಯಸ್ತೇನೆ. ಜಂಗಲ್ ರಾಜ್ ಅಂತ ಇಡೀ ಒಂದು ರಾಜ್ಯವನ್ನೇ ಕರೆಯೋದಿದೆಯಲ್ಲ, ಅದು ಆ ಇಡೀ ರಾಜ್ಯದ ಜನತೆಗೆ ಮಾಡುವಂಥ ಅವಮಾನ. ಎಸ್, ಬಿಹಾರ ಅನ್ನೋದು ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಭಾರತದಲ್ಲಿ ಅತಿ ಹೆಚ್ಚು UPSC ಅಧಿಕಾರಿಗಳನ್ನು ಕೊಟ್ಟಿರೋ ರಾಜ್ಯ ಬಿಹಾರ. ನಿಜ. ಇವತ್ತು ನೀವು ದಾಖಲೆಗಳನ್ನು ತೆಗೆದು ನೋಡಿ, ಅತಿ ಹೆಚ್ಚು IAS ಆಫೀಸರ್ಗಳು ಬಂದಿರೋದು ಬಿಹಾರದಿಂದ. ಒಂದು ಜಂಗಲ್ ರಾಜು, ಒಂದು ಬಡ ರಾಜ್ಯ, ಇಷ್ಟು ಜನ IAS ಆಫೀಸರ್ಗಳನ್ನ ಕೊಡ್ಸಕ್ಕೆ ಸಾಧ್ಯವಾದದ್ದು ಎಲ್ಲಿ? ಅಂದರೆ ಬಿಹಾರಿಗಳ ಬೌದ್ಧಿಕ ಮಟ್ಟ ಇನ್ನೂ ಕಡಿಮೆ ಇಲ್ಲ. ಎರಡನೆಯದಾಗಿ ಜಂಗಲ್ ರಾಜ್ ಅಂತ ಹೇಳ್ತೀರಾ. ಜಂಗಲ್ ರಾಜ್ ಅಂತ ಹೇಳಿ ಒಂದು ಇಡೀ ರಾಜ್ಯದ ಜನತೆಯನ್ನು ಬಟ್ಟು ಮಾಡೋ ತೋರಿಸೋದು ಆ ರಾಜ್ಯದ ಇಡೀ ಜನಸ್ತಂಭಕ್ಕೆ ಮಾಡುವಂಥ ಒಂದು ಅಪಮಾನ. ಈ ಅಪಮಾನದ ಶ್ರೇಯ ಯಾರಿಗೆ ಸಲ್ಲಬೇಕಂದ್ರೆ ಅಲ್ಲಿ ಹಾಳದಂಥ ರಾಜಕಾರಣಿಗಳಿಗೆ ಸಲ್ಲಬೇಕದು. ಇವತ್ತು ಮುಗ್ಧ ಬಿಹಾರಿಗಳನ್ನು, ಮೈಗಳ್ರಂಥ ಬಿಹಾರಿಗಳನ್ನು, ಬೌದ್ಧಿಕವಾಗಿ ಅತಿ ಹೆಚ್ಚು IAS ಆಫೀಸರ್ಗಳನ್ನ ಹೊಂದಿರೋ ರಾಜ್ಯದ ಜನತೆಯನ್ನು ನೀವು ಜಂಗಲ್ ರಾಜ್ ಅನ್ನೋ ಹೆಸರಲ್ಲಿ ಅವಮಾನ ಮಾಡ್ತೀರಲ್ಲ, ಇದು ಯಾವುದೇ ಕಾರಣಕ್ಕೂ ಸಲ್ಲವಾದಂಥ ವಿಷಯ. ಈ ಕಾರಣಕ್ಕಾಗಿ ನಾನೊಂದು ಮಾತು ಆವಾಗಲೇ ಹೇಳಿದೆ, ಜಂಗಲ್ ರಾಜ್ ಅಂತ ಹೇಳಿದರೆ UPSCನಲ್ಲಿ ಇಷ್ಟು ಜನ ಹೇಗೆ IAS ಆಫೀಸರ್ಗಳಾಗಿ ಬರ್ತಾ ಇದ್ರು? ಇವತ್ತು ನೀವು ಹೇಳ್ತೀರಾ, ನೀವು ಬಿಹಾರ ಜಂಗಲ್ ರಾಜ್, ಬಡ ರಾಜ್ಯ, ಅಭಿವೃದ್ಧಿ ಶೂನ್ಯ ರಾಜ್ಯ, ಹೊರಟು ಜನ, ಹೊರಟು ರಾಜಕಾರಣಿಗಳು, ಇವೆಲ್ಲವನ್ನೂ ಹೇಳ್ತೀರಾ ನಿಜ. ಆದರೆ JP ಚಳವಳಿ ಅಂತ ಚಳವಳಿ ಹುಟ್ಟಿದ್ದು ಪಾಟ್ನಾದಲ್ಲಿ. ಕರ್ಪೂರಿ ಸಿಂಗ್ ಠಾಕೂರ್ ಬಂದಿದ್ದು ಬಿಹಾರದಿಂದ. ನಮ್ಮವರೇ ಆದಂಥ ಜಾರ್ಜ್ ಫರ್ನಾಂಡಿಸ್ ಅವರ ರಾಜಕೀಯ ನೆಲೆಯನ್ನು ಕಂಡುಕೊಂಡಿದ್ದು ಬಿಹಾರದಿಂದ. ರಾಷ್ಟ್ರಪತಿಗಳು ರಾಧಾಕೃಷ್ಣ ಅವರು ಬಂದಿದ್ದು ಬಿಹಾರದಿಂದ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದು ಬಿಹಾರದಿಂದ. ಇಂಥ ಒಂದು ಸುಶಿಕ್ಷಿತ ಸಮಾಜ, ಒಂದು ಸಂಪದ್ಭರಿತವಾದಂಥ ರಾಜ್ಯವನ್ನ ಜಂಗಲ್ ರಾಜ್ ಅಂತ ಕರೆದು ಆ ಇಡೀ ರಾಜ್ಯದ ಜನತೆಯನ್ನು ಅಪಮಾನಿಸೋದಂತೂ ತೀರಾ ತಪ್ಪಾದ ಕೆಲಸ ಅಂತ ನಾವು ರಾಜ್ಯದ ಜನರನ್ನ ಅನ್ನೋದಕ್ಕಿಂತ ಜಂಗಲ್ ರಾಜ್ ಅನ್ನೋದು ಇದು ಏನು ಪೋಟ್ರೆ ಆಗ್ತಿದೆ, ಈ ಹಣೆಪಟ್ಟಿ ಏನು ಬಿಹಾರಕ್ಕೆ ಬಂದಿದೆಯಲ್ಲ, ಇದು ರಾಜ್ಯಾಡಳಿತ ಮಾಡಿದೆಯಾ ಅಂತ ರಾಜಕಾರಣಿಗಳೇ ಮಾಡಿರೋದು. ಜಂಗಲ್ ರಾಜ್ ಅಂದ್ರೆ ಬೌದ್ಧಿಕವಾಗಿ ಸಮರ್ಥರಿದ್ದಾರೆ. ಹೌದು, ಆರ್ಥಿಕವಾಗಿ ದುರ್ಬಲರು ಇರಬಹುದು ಬಿಹಾರಿಗಳು, ಆದ್ರೆ ಬೌದ್ಧಿಕವಾಗಿ ತುಂಬಾನೇ ಸಬಲರಿದ್ದಾರೆ. ಅಂಡ್ ತುಂಬಾ ಶ್ರಮಜೀವಿಗಳು ಬಿಹಾರಿಗಳು. ಅಂಥವರನ್ನ ಈ ಜಂಗಲ್ ರಾಜ್ ಯಾಕೆ ಅಂದ್ರೆ, ಈಗ ರಾತ್ರಿ ನೈಟ್ ಲೈಫೇ ಇಲ್ಲ ಸರ್, ಬಿಹಾರಿಗಳಿಗೆ ನೈಟ್ ಲೈಫ್ ಇಲ್ಲ. ರಾತ್ರಿ 7 ಗಂಟೆ ಮೇಲೆ ಇಲ್ಲಿ ಗಾಂಧಿ ರಾಮರಾಜ್ಯವನ್ನ ಕನಸು ಕಂಡ ದೇಶ ನಮ್ದು. ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ 10ರ ಮೇಲೆ ಹೆಣ್ಮಕ್ಳು ಓಡಾಡಲ್ಲ ಅನ್ನೋದನ್ನ ನಾನು ಕೇಳಿದ್ದೀನಿ, ನೋಡಿದೀವಿ ಕೂಡ, ಇಲ್ಲ ಅಂತಲ್ಲ. ಆದ್ರೆ 7 ಗಂಟೆ ಮೇಲೆ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳೇ ರಸ್ತೆ ಮೇಲೆ ಓಡಾಡಕ್ ಆಗದೆ ಇರೋ ಪರಿಸ್ಥಿತಿ ಬಿಹಾರದಲ್ಲಿತ್ತು ಅನ್ನೋದಾದ್ರೆ, ಇದನ್ನ ನಾವು ಜಂಗಲ್ ರಾಜ್ ಅಂತ ನೋಡ್ತಿದೀವ? ನೀವು ಆ ದೃಷ್ಟಿಕೋನದಿಂದ ನೋಡೋದಾದ್ರೆ ಆ ಪ್ರಶ್ನೆಗೆ ನಂತರ ಉತ್ತರ ಕೊಡ್ತೇನೆ ನಾನು. ಇದಕ್ಕೂ ಮೊದಲು ನೀವೊಂದು ಪದವನ್ನ ಉಪಯೋಗಿಸಿದ್ರಿ, ಶಬ್ದ ಪ್ರಯೋಗ ಮಾಡಿದ್ರಿ, ಬಡ ರಾಜ್ಯ ಅಂತ. ಕರೆಕ್ಟ್. ಯಾವುದು ಬಡ ರಾಜ್ಯ? ಅಲ್ಲ, ಬಿಹಾರಿಗಳು ಬಡವರು ಅಂತಾನೆ ಈ ಕರ್ನಾಟಕದಲ್ಲಿ ಅದೆಷ್ಟು ಜನ ಸೆಕ್ಯೂರಿಟಿಗಳಾಗಿ, ಅದೆಷ್ಟು ಜನ. ಹೌದು, ನಿಮಗೆ ನಾನು ವೀಕ್ಷಕರಿಗೆ ಹೇಳಕ್ ಬಯಸ್ತೇನೆ, ಬಿಹಾರದಲ್ಲಿ ಇರುವಂತ ವ್ಯವಸಾಯ ಯೋಗ್ಯ ಭೂಮಿ 61%. ನಮ್ಮ ಕರ್ನಾಟಕಕ್ಕೆ ನೀವು ಕಂಪೇರ್ ಮಾಡಿದ್ರೆ ಕರ್ನಾಟಕದ ವ್ಯವಸಾಯ ಯೋಗ್ಯ ಭೂಮಿ 24%.
ಬಿಹಾರದಲ್ಲಿ ಪಂಚ ನದಿಗಳು ಹರಿಯುತ್ತೆ. ಗಂಗೆ, ಸೋನೆ, ಸೋನಿ, ಮಹಾನಂದ, ಭಾಗಮತಿ, ಬೂರಿ, ಗಂಡಕ್ ಅಂತ. ಗಂಗಾ ನದಿ 445 ಕಿಲೋಮೀಟರ್ ಹರಿದ್ರೆ ಸೋನಿ ನದಿ 784 ಕಿಲೋಮೀಟರ್ ಹರಿಯುತ್ತೆ. ಮಹಾನಂದ 376, ಭಾಗಮತಿ 394, ಬೂರಿ ಸೂರ್ಯ 320. ಒಟ್ಟು 2319 ಕಿಲೋಮೀಟರ್ ಆ ನದಿಗಳು ಆ ರಾಜ್ಯದಲ್ಲಿ ಇರುತ್ತವೆ. ಅದೇ ನೀವು ಕರ್ನಾಟಕಕ್ಕೆ ಬಂದು ನೋಡಿ, ನಾವು ಮುಂದುವರೆದ ರಾಜ್ಯ ಅಂತ ಹೇಳ್ತೇವೆ. ನಮ್ಮ ರಾಜ್ಯದಲ್ಲಿ ಹರಿಯುವ ಪಂಚ ಪ್ರಮುಖ ನದಿಗಳನ್ನ ತಗೋಣ. ಕೃಷ್ಣ 480 ಕಿಲೋಮೀಟರ್ ಹರಿಯುತ್ತೆ, ಕಾವೇರಿ 320 ಕಿಲೋಮೀಟರ್ ಹರಿಯುತ್ತೆ, ತುಂಗಭದ್ರೆ 250 ಹರಿಯುತ್ತೆ, ಶರಾವತಿ 128, ಕಾಳಿ 180, ಟೋಟಲ್ 1362 ಕಿಲೋಮೀಟರ್ ಹರಿಯುತ್ತೆ. ಇಷ್ಟು ಕಡಿಮೆ ಜಾಗದಲ್ಲಿ ನಮ್ಮದು 24% ವ್ಯವಸಾಯ ಯೋಗ್ಯ ಭೂಮಿ ಇದೆ. ಅಲ್ಲಿ 2319 ಕಿಲೋಮೀಟರ್ ಹರಿಯುವ ನದಿಗಳಿಂದ 64% ವ್ಯವಸಾಯ ಯೋಗ್ಯ ಇದೆ. ಇವತ್ತು ಉದಾಹರಣೆಗೆ ನೀವು ಪಂಜಾಬ್ ಬನ್ನಿ, ಪಂಜಾಬ್ ಕೂಡ ಪಂಚ ನದಿಗಳ ರಾಜ್ಯ. ಅಲ್ಲಿ ಕೃಷಿಯಲ್ಲಿ ಅದೆಷ್ಟು ಸಂಪದ್ಭರಿತವಾಗಿದೆ. ಅವರು ಒಂದು ಎಕರೆಯಲ್ಲಿ ತೆಗೆದುಕೊಳ್ಳುವಂಥ ಇಳುವರಿ ಎಷ್ಟು. ನೀವು ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಬನ್ನಿ, ಭತ್ತದ ಕಣಜಗಳವರು. ಅಷ್ಟೇಕೆ ನಮ್ಮ ರಾಯಚೂರಿನ ಸಿಂಧನೂರಿಗೆ, ಸಿರುವಾರಕ್ಕೆ, ಗಂಗಾವತಿಗೆ ಬನ್ನಿ, ಭತ್ತದ ಕಣಜಗಳು. ಅಂದರೆ ನಮ್ಮ ಜನ ಬಿಹಾರದಷ್ಟು ಶ್ರಮಜೀವಿಗಳಲ್ಲ, ಆದರೂ ಕೂಡ ನಮ್ಮಲ್ಲಿ ಬರುವಂತ ಈಗ ನದಿ ಹರಿಯೋದು ಸರ್, ಈಗ ಇಷ್ಟೆಲ್ಲ ನದಿ ಹರಿಯುತ್ತೆ, ಹೌದು. ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ 2300, 1300 ಇದೆ ಕಂಪ್ಯಾರಿಸನ್ ಅಲ್ಲಿ, ಹೌದು ನಿಜ. ಆದ್ರೆ ನದಿ ಹರಿಯೋದು ಮಾತ್ರ ಅಲ್ಲ ಸರ್, ಈಗ ರಾಜ್ಯ ಸರ್ಕಾರಗಳು ಕೆಲವು ಇರಿಗೇಷನ್ ಗಳನ್ನ ಮಾಡಬೇಕು, ನೀರು ಹರಿಯುತ್ತೆ, ಅದನ್ನ ಎತ್ತಿ ಹಾಕೋ ಕೆಲಸ ಆಗಬೇಕಲ್ಲ. ಅದನ್ನ ಹೇಳಕ್ ಹೊರಟಿದ್ದು ಅವರಲ್ಲಿ ಸಂಪನ್ಮೂಲಗಳ ಕೊರತೆ ಇಲ್ಲ, ಸಂಪನ್ಮೂಲಗಳ ಕೊರತೆ ಇಲ್ಲ, ಅದನ್ನ ಬಳಸೋದಕ್ಕೆ ಟರ್ನ್ ಮಾಡೋದರ ಕೊರತೆ ಇದೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ಇಷ್ಟು ಭೂಮಿಯನ್ನ ವ್ಯವಸಾಯ ಯೋಗ್ಯ ಭೂಮಿಯನ್ನಾಗಿ ಮಾಡಿ ಅವರ ಆಹಾರ ಧಾನ್ಯದ ಉತ್ಪಾದನೆಗಳಲ್ಲೇ ಎಷ್ಟೋ ಮಾಡಬಹುದು. ಇನ್ನೊಂದು ನಿಮಗೆ ಹೇಳ್ತೇನೆ, ಖನಿಜ ಸಂಪತ್ತು ಎಷ್ಟಿದೆ ಗೊತ್ತಾ ಬಿಹಾರಲ್ಲಿ ಗೋಲ್ಡ್ ಇದೆ, ಕೋಲ್ ಇದೆ, ಐರನ್ ಓರ್ ಇದೆ, ಬಾಕ್ಸೈಟ್ ಇದೆ, ಪೈರೈಟ್ ಇದೆ. ನೀವು ಧನಬಾದ್ಗೆ ಹೋಯ್ತು ಅಂದ್ರೆ ಇಡೀ ರೈಲ್ವೆಗೆ ಕಲ್ಲಿದ್ದಲಿನ ಪೂರೈಕೆ ಮಾಡೋದು ಧನಬಾದ್. ಹೌದು, ಇಷ್ಟಿದೆ. ಮತ್ತೆ ಎರಡನೆಯದಾಗಿ ಫರ್ಟಿಲಿಟಿ ರೇಟು. ನಿಮಗೆ ಮೊದಲೊಂದು ಮಿತ್ತಿತ್ತು, ಏನು ಅಂದರೆ ಜನಸಂಖ್ಯೆ ಅಭಿವೃದ್ಧಿಗೆ ಮಾರಕ ಅಂತ. ಇವತ್ತು ಚೀನಾ ಮೊದಲುಗೊಂಡು ಭಾರತ ಇದನ್ನೇ ಮಾತನ್ನೇ ಬದಲಾಯಿಸ್ತಾ ಇದೆ. ಇವತ್ತು ಮಾನವ ಸಂಪನ್ಮೂಲ ಯಾವುದೇ ದೇಶದ ರಾಜ್ಯದ ಶಕ್ತಿ. ನೀವು ಬಿಹಾರದ ವಿಷಯಕ್ಕೆ ಬಂದರೆ ಫರ್ಟಿಲಿಟಿ ರೇಟು 2.8ರಿಂದ 2.9 ಇದೆ. ಅಂದರೆ ಭಾರತದ ರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚು. ಇಷ್ಟು ಒಳ್ಳೆ ಮಾನವ ಸಂಪನ್ಮೂಲ ಇದೆ. ಅಂದರೆ ಅತಿ ಹೆಚ್ಚು ಜನರಿದ್ದಾರೆ. ಅತಿ ಹೆಚ್ಚು ಜನರನ್ನ, ಅತಿ ಹೆಚ್ಚು ಸಂಪನ್ಮೂಲವಿರೋ ರಾಜ್ಯದಲ್ಲೇ ಉದ್ಯೋಗಗಳನ್ನು ಕಲ್ಪಿಸ್ಕೊಟ್ಟು ಇಂಡಸ್ಟ್ರಿಗಳನ್ನು ತಂದು ಉತ್ಪಾದನಾ ವಲಯವನ್ನು ಜಾಸ್ತಿ ಮಾಡಿದ್ರೆ ಬಿಹಾರ ಈ ದೇಶದ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗುತ್ತೆ ಅನ್ನೋ ಎರಡು ಮಾತಿಲ್ಲ. ಆದರೆ ಆ ದೂರದೃಷ್ಟಿ, ರಾಜಕೀಯ ಇಚ್ಛಾಶಕ್ತಿ ಅವತ್ತಿನ ರಾಜಕಾರಣಿಗಳಿಂದ ಇವತ್ತಿನ ನಿತೀಶ್ ಕುಮಾರ್ ಅವ್ರಿಗೂ ಇಲ್ಲ ಅಂತ ನಾನು ಹೇಳಬೇಕಾಗುತ್ತೆ. ಲಾಲೂ ಪ್ರಸಾದ್ಗಿಂತ ಕೆಲವು ವಿಷಯಗಳಲ್ಲಿ ನಿತೀಶ್ ಕುಮಾರ್ ಪರವಾಗಿರಬಹುದೇ ಹೊರತು ಅವರು ಏನು ಭಿನ್ನವಾಗಿಲ್ಲ. ಜಂಗಲ್ ರಾಜ್ ಇಂದ ಸುಶಾಸನ್ ರಾಜ್ ಮಾಡೋದ್ರಲ್ಲಿ ನಿತೀಶ್ ಕುಮಾರ್ ಸಫಲರಾದ್ರು ಅಂತ ಹೇಳ್ತಾರೆ. ಜಂಗಲ್ ರಾಜ್ ಅನ್ನೋದು ಅದು ಒಂದು ಮನಸ್ಥಿತಿ. ಎಲ್ಲಿ ಬಡತನ ಇರುತ್ತೆ, ಎಲ್ಲಿ ದಾರಿದ್ರ್ಯ ಇರುತ್ತೆ, ಎಲ್ಲಿ ನಿರುದ್ಯೋಗ ಇರುತ್ತೆ, ಅಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ, ಆಕ್ರಮಣಶೀಲತ್ವ ಜಾಸ್ತಿ ಇರುತ್ತೆ. ಕರೆಕ್ಟ್. ಎಲ್ಲಿ ಅಸಹಾಯಕತೆ, ನಿರುದ್ಯೋಗ, ಬಡತನ ಎಲ್ಲವೂ ಇರುತ್ತೆ, ಅಲ್ಲಿ ಮನುಷ್ಯ ಅಗ್ರೆಸಿವ್ ಆಗಿರ್ತಾನೆ. ಸಹಜವಾಗಿ ಅಗ್ರೆಷನ್ಸ್ ಇರುತ್ತೆ. ಮತ್ತೆ ಅವರನ್ನ ಎಜುಕೇಟೆಡ್ ಮಾಡೋ ಜನ ಇರಲಿಲ್ಲ. ನೀವು ಜಂಗಲ್ ರಾಜ್ ಅನ್ನೋ ಇದಕ್ಕೆ ನಾನೊಂದು ಹೇಳ್ತೀನಿ. ಒಬ್ಬ ಪತ್ರಕರ್ತನಾಗಿ ನಾನು ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದು ಪತ್ರಕರ್ತರ ಸಮ್ಮೇಳನ ಪಾಟ್ನಾಗೆ ಹೋಗಿದ್ದೆ. ಪಾಟ್ನಾದ ಏರ್ಪೋರ್ಟು ನಮ್ಮ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗಿಂತ ಕಡಿಯಾಗಿದೆ. ರೈಲ್ವೆ ಸ್ಟೇಷನ್ ಒಂದು ಗುಲ್ಬರ್ಗಾ ರೈಲ್ವೆ ಸ್ಟೇಷನ್ನು ಪಾಟ್ನಾದ ಏರ್ಪೋರ್ಟ್ಗಿಂತ ಎಷ್ಟೋ ಚೆನ್ನಾಗಿದೆ. 10 ವರ್ಷದ ಹಿಂದಿನ ಕತೆ. ಇವತ್ತೇನಾಗಿದೆ ನನಗೆ ಗೊತ್ತಿಲ್ಲ. ಬಹುಶಃ ನಿಮಗೆ ಗೊತ್ತಿರಬಹುದು, ಅಲ್ಲಿ ಸಿಟಿ ಬಸ್ ಸರ್ವಿಸ್ ಇರಲಿಲ್ಲ, ನಗರ ಸಾರಿಗೆ ಇರಲಿಲ್ಲ. ರಾಜ್ಯದ ರಾಜಧಾನಿಯಲ್ಲಿ ನಗರ ಸಾರಿಗೆ ಇರಲಿಲ್ಲ. ಇವತ್ತಿಗೂ ಆ ರಾಜಧಾನಿಯ ಮುಖ್ಯ ಬೀದಿಗಳಲ್ಲಿ, ಹಳೆ ಪಾಟ್ನಾದಲ್ಲಿ ಜನ ಫುಟ್ಪಾತ್ನಲ್ಲಿ ಕುಕ್ಕರ್ಗಾಲಲ್ಲಿ ಕುಂತ್ಕೊಂಡು ಶೇವಿಂಗ್ ಮಾಡಿಸ್ಕೊಳ್ತಾರೆ. ಕುಕ್ಕರ್ಗಾಲಲ್ಲಿ ಕುಂತ್ಕೊಂಡು 2 ಒಣಗಿದ ಚಪಾತಿಗಳನ್ನ ಇಟ್ಕೊಂಡು ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕೊಂಡು ಅಲ್ಲೇ ತಿಂತಾರೆ. ಫುಟ್ಪಾತ್ ಮೇಲೆ ತಿಂತಾರೆ. ಅಂದ್ರೆ ಆ ಮಟ್ಟಿಗಿನ ಬಡತನ ಇದೆಯಾ? ಅಥವಾ ಬಡತನ ಅಂತೂ ನೀವು ಹೇಳಿದ್ರು ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಇಲ್ಲ, ಅದನ್ನ ಕನ್ವರ್ಟ್ ಮಾಡೋದ್ರಲ್ಲಿ ರಾಜಕಾರಣಿಗಳು ತಪ್ಪಿಸ್ಕೊಂಡ್ರು. ಬಟ್ ಆದ್ರೂ ಜನ ಕೂಡ ಎಚ್ಚೆತ್ಕೋಬಹುದಲ್ಲ ಸರ್? ನೀವು ಈಗ ಬಿಹಾರ ಅಂತ ಮಾತಾಡ್ಬೇಕಾದ್ರೆ ನೀವು ಮೊದಲೇ ಹೇಳಿದ್ರಿ, ಅತಿ ಹೆಚ್ಚು IAS IPS ಅಧಿಕಾರಿಗಳನ್ನ IAS ಕೇಡರ್ಗೆ ಕೊಟ್ಟಿದ್ದು ಬಿಹಾರ.
ಸೂಪರ್ 30 ಅಂತ ಬ್ಯಾಚ್ ನ ಆನಂದ್ ಕುಮಾರ್ ರನ್ ಮಾಡೋದು ಬಿಹಾರದಲ್ಲಿ, ಖಾನ್ ಅಕಾಡೆಮಿ ರನ್ ಆಗ್ತಿರೋದು ಬಿಹಾರದಲ್ಲಿ, ಪಾಟ್ನಾದ ಕೆಲ ಬೀದಿಗಳು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಾಗೋಗಿವೆ, ಎಜುಕೇಶನ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಿದ್ದಾಗ ಜನ ಕೂಡ ಎಚ್ಚೆತ್ಕೋಬಹುದಲ್ಲ? ಅಲ್ಲ, ಎಚ್ಚೆತ್ಕೊಳ್ತಾ ಇದ್ದಾರೆ. ಎಚ್ಚೆತ್ಕೊಳ್ತಾ ಇರೋದ್ರ ಪರಿಣಾಮನೇ ಈ ಸ್ವೀಪು. ಜನ ಎಚ್ಚೆತ್ಕೊಂಡಿರೋ ಪರಿಣಾಮನೇ ಈ ಸ್ವೀಪು. ಅವ್ರಿಗೆ ಗೊತ್ತಾಗಿದೆ ನನ್ನ ದೇಶದ, ನನ್ನ ರಾಜ್ಯದ ಅಭಿವೃದ್ಧಿ ಎಷ್ಟು ಮುಖ್ಯ ಅಂತ. ಒಬ್ಬ ಬಿಹಾರಿ ಬಂದು ತಮಿಳ್ನಾಡಲ್ಲಿ ನಮ್ಮ ರಾಜ್ಯದ ಜನರ ಕಕ್ಕಸ್ ತೊಳೆಯಕ್ಕೆ ಬರ್ತಾ ಇದ್ದಾರೆ ಬಿಹಾರಿಗಳು ಅಂತ ಒಂದು ತಮಿಳ್ನಾಡು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೌದು ಹೌದು ಅಂತ ಹೇಳಿದ್ರೆ ಆ ರಾಜ್ಯದ ಜನ ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ. ಅಲ್ಲಿ ಸ್ವಾಭಿಮಾನದ ಪ್ರಜ್ಞೆ ಅವರಲ್ಲಿ ಮೂಡ್ತಾ ಇದೆ. ಹೌದು, ನಮ್ಮಲ್ಲಿ ಇಷ್ಟು ಶಕ್ತಿ ಇದೆ, ನಾವ್ಯಾಕೆ ಮತ್ತೊಂದು ರಾಜ್ಯದಲ್ಲಿ ಹೋಗಿ ಅವರ ಹೇಸಿಗೆಯನ್ನ ತೊಳೆಯುವಂತ ಜನ ಆಗಬೇಕು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇಡೀ ಪಾಟ್ನಾ ಆಗಿದೆ ಅಂತ ಹೇಳ್ತಾ ಇಲ್ಲ, ಹಳೆ ಪಾಟ್ನಾ ಆಗಿದೆ. ನೀವು ಅದೇ ಹೊಸ ಪಾಟ್ನಾಗ ಹೋಯ್ತು ಅಂದ್ರೆ ಒಂದು ಸುಧಾರಣೆ ಕಂಡಿದೆ. ಈ ಕಳ್ಳಗಣ್ಣಿಗಿಂತ ಮೆಳ್ಳಗಣ್ಣು ಮೇಳ, ಅದೇ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಅದು ಕಳ್ಳಗಣ್ಣಿಗಿಂತ ಮೆಳ್ಳಗಣ್ಣು ಚೆನ್ನ, ಕಳ್ಳಗಣ್ಣಿಗಿಂತ ಮೆಳ್ಳಗಣ್ಣು ಚೆನ್ನ ಅಂತ ಇದೆ ಅಷ್ಟೇ. ಹಾಗಂತ ಹೇಳ್ಬಿಟ್ಟು ಆ ದೇಶದ ಸಂಪತ್ತಿಗೆ ಅನುಗುಣವಾಗಿ ಆ ರಾಜ್ಯ ಮೆಳ್ಳಗಣ್ಣಷ್ಟೇ ಆ ರಾಜ್ಯದ ಸಂಪನ್ಮೂಲ, ಆ ಜನರ ಪರಿಶ್ರಮ, ಆ ಮಾನವ ಸಂಪನ್ಮೂಲಕ್ಕೆ ಅನುಗುಣವಾಗಿ ಬಿಹಾರ ರಾಜ್ಯ ಅಭಿವೃದ್ಧಿ ಕಂಡಿಲ್ಲ. ಅದಕ್ಕೆ ಕಾರಣ ಅದಕ್ಕೆ ಕಾರಣ ಆ ರಾಜ್ಯದ ಜನತೆ ಅಲ್ಲ, ಸಾಮಾನ್ಯ ಜನತೆ ಅಲ್ಲ, ಅವರನ್ನ ಆಳದಂತ ರಾಜಕಾರಣಿಗಳು, ಅವರ ಮನಸ್ಥಿತಿ ಮತ್ತೆ ಅವರ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತೆ ದೂರದೃಷ್ಟಿತ್ವದ ಕೊರತೆ. ರಾಜಕೀಯ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ಇವ್ರ ಕುಟುಂಬ ರಾಜಕಾರಣದ ಇಚ್ಛಾಶಕ್ತಿನೇ ಜಾಸ್ತಿ ಇತ್ತಲ್ಲ. ನೀವು ಲಾಲೂ ಪ್ರಸಾದ್ ಯಾದವ್ ಅವರನ್ನ ತಗೊಂಡ್ರೆ ಅವ್ರ ಇಡೀ ಕುಟುಂಬನೇ ರಾಜಕಾರಣ. ಈ ಕುಟುಂಬ ನನಗೂ ಇರ್ಲಿ, ನನ್ನ ಮುಂದಿನ 10 ಪೀಳಿಗೆಗೂ ಇರ್ಲಿ ಅನ್ನೋ ರಾಜಕಾರಣದ ಈ ಭಾವನೆ ಇದೆಲ್ಲದಕ್ಕೂ ಕಾರಣ ಆಯ್ತಾ? ಇಲ್ಲ, ನೀವು ಅದನ್ನ ನೀವು ಹಾಗೆ ಹೇಳಕ್ಕಾಗಲ್ಲ. ವಂಶ ಪಾರಂಪರ್ಯ ರಾಜಕಾರಣ ಎಲ್ಲಿಲ್ಲ? ಇದೆ, ಕುಟುಂಬ ರಾಜಕಾರಣ ನಮ್ಮಲ್ಲೂ ಇದೆ. ದೇವೇಗೌಡರ ಕುಟುಂಬದಲ್ಲೇ 3 ತಲೆಮಾರಿದೆ, ಯಡಿಯೂರಪ್ಪನವರ ಕುಟುಂಬದಲ್ಲಿ 3 ತಲೆಮಾರಿದೆ. ಅವರ ವಯಸ್ಸಿಗಿರ್ಬೇಕು. 94 ವರ್ಷದ ದೇವೇಗೌಡರ ಮನೆಯಲ್ಲಿ 2-3 ಪೀಳಿಗೆಗಳಿರೋದ್ರಿಂದ ಅಷ್ಟಿರ್ಬಹುದು. ಯಡಿಯೂರಪ್ಪನಲ್ಲಿ ಇದೆ. ಸಿದ್ದರಾಮಯ್ಯನವ್ರ ಮನೆಯಲ್ಲಿ 3 ಇಲ್ವಾ? ಹೌದು, ಇದೆ. ಕುಟುಂಬ ರಾಜಕಾರಣ ಎಲ್ಲಿಲ್ಲ? ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ಅಂತ. ಕುಟುಂಬ ರಾಜಕಾರಣ ಇದ್ದಾಕ್ಷಣ ರಾಜ್ಯ ಹಿಂದುಳಿಬೇಕು ಅಂತ ಏನಿದೆ? ನಮ್ಮಲ್ಲೂ ಕುಟುಂಬ ರಾಜಕಾರಣ ಇದೆ. ನನಗೆ ಚೆನ್ನಾಗಿ ನೆನಪಿದೆ, 6-7 ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಮುಲಾಯಂ ಸಿಂಗ್ ಯಾದವ್ ಕುಟುಂಬದ ರಕ್ತ ಸಂಬಂಧಿಗಳ 17 ಜನ ಜನಪ್ರತಿನಿಧಿಗಳಾಗಿದ್ರು. ಒಂದೇ ಎಲೆಕ್ಷನ್ ನಲ್ಲಿ ಒಂದೇ ಅವಧಿನಲ್ಲಿ ಜನಪ್ರತಿನಿಧಿಗಳು. ನಾನು ಹೇಳ್ತಾ ಇರೋದು MLC ಇವರುಗಳೆಲ್ಲ ನಾನು ಹೇಳ್ತಾ ಎಂಪಿಗಳು, MLAಗಳು 17 ಜನ ಇದ್ರು. ಆದ್ರೂ ಆ ರಾಜ್ಯ ಬಿಹಾರಕ್ಕಿಂತ ಒಂದ್ ಸ್ವಲ್ಪ ಮೇಲಿದೆ. ನಮ್ಮ ಕರ್ನಾಟಕ ಬೇಡ. ತಮಿಳ್ನಾಡು ಏನಾಗಿದೆ? ತಮಿಳ್ನಾಡು ವಂಶಪಾರ ಇವತ್ತಿಗೂ ಜಯಲಲಿತಾ ಬ್ರಹ್ಮಚಾರಿಣಿ ಅನ್ನೋ ಕಾರಣಕ್ಕೆ ಆಕೆಗೆ ಆಗ್ಲಿಲ್ಲ ಅಲ್ವಾ? ಆದ್ರೂ ಕೂಡ ಅವ್ರು ಯಾರೋ ಸೋದರಳಿಯನ್ನೋ ಯಾರೋ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ರು. ಬಂಗಾಳ ಯಾಕಂಗಾಗಿಲ್ಲ? ಹಂಗಾದ್ರೆ ನೀವು ಲಾಲೂ ಪ್ರಸಾದ್ ಯಾದವ್ ಆ ಇಂಪ್ಯಾಕ್ಟ್ ಇಲ್ಲ ಅಂತೀರಾ ಬಿಹಾರಕ್ಕೆ? ಲಾಲೂ ಅಂಡ್ ಫ್ಯಾಮಿಲಿ ಲಾಲೂ ಪ್ರಸಾದ್ ಯಾದವನ ಕೌಟುಂಬಿಕ ಹಿನ್ನೆಲೆ, ಅವರ ರಾಜಕೀಯ ಹಿನ್ನೆಲೆ, ಅವರ ಅಧ್ಯಯನದ ಕೊರತೆ ಮತ್ತೆ ಅವರಲ್ಲಿದ್ದ ಯಾದವ್ ಈಗೋ MY ಅಲ್ಲ ಸರ್, ಅದು ಬರೀ ಯಾದವ್ ಅನ್ನೋಕ್ಕಿಂತ ಮುಸ್ಲಿಂ ಮತ್ತು ಯಾದವ, ಮುಸ್ಲಿಂ ನಂತರ ಬರ್ತೀನಿ. ಯಾದವ್ ಅನ್ನೋ ಆ ಪ್ರಜ್ಞೆ, ಜಾತಿ ಪ್ರಜ್ಞೆ ಅವರಲ್ಲಿ ಜಾಸ್ತಿ ಇತ್ತು. ಮುಲಾಯಂ ಸಿಂಗು ಅತಿ ಕಡಬಡತನದಿಂದ ಮೇಲೆ ಬಂದಂಥವ್ರು, ಎಲ್ಲವನ್ನೂ ಒಮ್ಮೆನೆ ಕಂಡಂಥವ್ರು. ಅವರು ಜಾರ್ಜ್ ಫರ್ನಾಂಡಿಸು, ನಿತೀಶ್ ಕುಮಾರು ಇಂಥವ್ರ ಜೊತೆ ಇದ್ರು ಕೂಡ ಅವರ ರಾಜಕೀಯ ಬೌದ್ಧಿಕತೆಯನ್ನ ಮೈಗೂಡಿಸ್ಕೊಂಡವರಲ್ಲ. ಯಾದವರು ಮತ್ತೆ ನೇರ ನಡೆನುಡಿಯವರು ಜನರ ಜೊತೆ ಬೆರೀತಾರೆ ಅನ್ನೋ ಕಾರಣಕ್ಕೆ ಅವರೊಬ್ಬ ಲೀಡರ್ ಆದ್ರು. ಈಗೆಲ್ಲ ಹೋಗ್ತಾ ಇದ್ರು, ಎಮ್ಮೆ ಸರಿಯಾಗಿ ತೊಳೆದಿರೋದಿಲ್ಲ, ಕೆಚ್ಚಲು ಹಿಂಗೇನ ಇಟ್ಕೊಳ್ಳೋದು ಗೊತ್ತಾಗಲ್ಲ ಅಂತ ಹಾಲು ಕರ್ ತೋರಿಸ್ತಾ ಇದ್ರು. ಇವ್ರೆ ಖುದ್ದು ಹಾಲು ಕರ್ತಿರೋ ಉದಾಹರಣೆಗಳಿದ್ದಾವೆ. ಎಷ್ಟೋ ಸರಿ ಹಳ್ಳಿಗಳಿಗೆ ಹೋಗ್ತಾ ಇದ್ರು, ಆ ಗೋಡೆಗಳಿಗೆ ಸಗಣಿ ಬೆರಣಿ ತಟ್ತಾರಲ್ಲ, ತೊಪ್ಪೆ ತಟ್ಟಿದೆ, ಹೆಂಗಲ್ಲ ಕಣಕ್ಕೆ ತಟ್ಟೋದು, ನೋಡೋ ಹಿಂಗೋ ತಟ್ಟೋದು ತಟ್ಟು ತೋರಿಸ್ತಾರೆ. ಎಸ್, ಉದಾಹರಣೆಗಳಿದಾವೆ, ಸುದ್ದಿಗಳು ಬಂದಿದ್ದಾವೆ, ಪಿಕ್ಚರ್ಗಳಿದಾವೆ, ಅಂದ್ರೆ ಇಮೇಜಸ್ಗಳಿದಾವೆ, ವಿಡಿಯೋಗಳಿದಾವೆ. ಹೀಗಾಗಿ ಆ ಮನುಷ್ಯ ಆ ಜನರ ಮನಸ್ಥಿತಿಗೆ ಹೊಂದ್ಕೊಂಡ್ರು. ಆದ್ರೆ ನಂತರ ಬಂದಂತ ಮೇವಗರಣ, ಅವರ ಭಾವಮೈದ ಪಪ್ಪು ಯಾದವ್ ನಡ್ಕೊಂಡಂತ ರೀತಿ, ಅಲ್ಲಿ ನಡೆದಂತ ಅತ್ಯಾಚಾರಗಳು, ಬಹುಶಃ ನೀವೇ ಹೇಳ್ತಾ ಇದ್ರಿ ಆಗ ಅಂತ ಕಾಣಿಸುತ್ತೆ. ಶೋರೂಮ್ ಇಂದ ಅವರ ಮಗಳ ಮದುವೆಗೆ ಶೋರೂಮ್ ಇಂದ ಕಾರ್ಗಳನ್ನ ತಂದು ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬಿಡಬೇಕು. ಇಂತ ಅಂದಾಜುಂದಿ ರಾಜಕಾರಣ ಇದೆಲ್ಲವೂ ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ಅಥವಾ ಒಂದು ಇದನ್ನ ತಂದ್ಕೊಟ್ರು. ಬಟ್ ಅದನ್ನೆಲ್ಲವನ್ನು ಅವರು ಎಂಜಾಯ್ ಮಾಡ್ಕೊಳ್ತಾ ಹೋದ್ರು. ಜನ ನನ್ನ ಪರ ಇದ್ದಾರೆ,
ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ಕೊಳ್ತಾ ಹೋದ್ರು. ಅಂದ್ರೆ ಜನ ಒಪ್ಪಬಹುದು ಈ ತರದ ಕೆಲವು ಥಿಂಗ್ಸ್ ಗಳನ್ನ ಒಪ್ಪಬಹುದು. ಮಗಳ ಮದುವೆ ಮಾಡ್ತಿದ್ದಾರೆ, ಶೋರೂಮ್ ಇಂದ ತಗೊಂಡು ಅವ್ರ ಕೈಲಿದೆ ಮಾಡ್ತಾರೆ ಅನ್ನೋ ಅಸಡ್ಡೆ ಭಾವನೆ ಕೆಲ ಜನರಲ್ಲಿ ಇರ್ಬೋದು. ಆದ್ರೆ ಇದನ್ನ ರೂಢಿ ಮಾಡ್ಕೊಂಡು ಅದನ್ನೇ ಎಂಜಾಯ್ ಮಾಡ್ಕೊಂಡು ನಡೀತಿದೆ ನಡೆಸೋ ಅನ್ನೋದು ಇದೆಯಲ್ಲ, ಇದು ತೀರಾ ಅಸಹ್ಯದ ಸಂಗತಿ. ಸಾರ್ವಜನಿಕ ಬಂಡತನ ಹೌದು. ಶ್ರೀಮಂತಿಕೆಯೇ ಮತ್ತು ಅಧಿಕಾರದ ಪ್ರದರ್ಶನ ಇದೆಯಲ್ಲ, ಅದು ಬಂಡತನ, ಸಾರ್ವತ್ರಿಕ ಬಂಡತನ. ನಮ್ಮ ಜನಾರ್ದನ್ ರೆಡ್ಡಿಯಲ್ಲಿ ಇತ್ತದು. ಎಸ್, ಸಾರ್ವತ್ರಿಕ ಬಂಡತನ ಇದೆಯಲ್ಲ, ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ದಾರಿ. ಕೆಲವು ಪರ್ಸೆಂಟೇಜ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅಲ್ಲೂ ಇದೆ ಅಂತದ್ದು. ಆಯ್ತಲ್ಲ, ನೀವು ದಂಧಾದುಂದಿ ಮದುವೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಗ್ವಾಲಿಯರಲ್ಲಿ ಮಾಧವರಾಜ್ ಸಿಂಧಿಯಾ ಅವರ ಮಗಳ ಮದುವೆ ನಡೆದಾಗ ಇಡೀ ನಗರನೇ ಮಾಡಿದ್ದು, ಅದು ಅವರ ದುಡ್ಡದು, ಸ್ವಂತ ದುಡ್ಡದು. ಆದ್ರೆ ಲಾಲು ಪ್ರಸಾದ್ ಅದು ಜನರ ಬೆವರಿನ ತೆರಿಗೆ ಹಣ ಅದು. ಅವರ ಅಧಿಕಾರದಿಂದ ಇದು ಬಂದಂತ ಅಧಿಕಾರಿಗಳನ್ನ ದುರ್ಬಳಕೆ ಪಡ್ಕೊಂಡಿದ್ದಂತ ಅಧಿಕಾರಿಗಳನ್ನ, IAS ಗಳನ್ನ, IPS ಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದ ಪರಿಣಾಮ ಅದು. ನಾನು ಈ ವಿಷಯದಲ್ಲಿ ನಾನು ಲಾಲು ಪ್ರಸಾದ್ ಯಾದವ್ರನ್ನ ಒಬ್ಬರನ್ನೇ ದೂರೋದಿಲ್ಲ. ಅಲ್ಲಿದ್ದಂತ ವಿರೋಧ ಪಕ್ಷಗಳೇನ್ ಮಾಡ್ತಾ ಇದ್ವು, ಕರೆಕ್ಟ್, ಜನರಲ್ಲಿ ಯಾಕೆ ಅರಿವು ಮೂಡಿಸ್ಲಿಲ್ಲ, ಅದು ಸರಿಯಾಗಿ ಯಾಕೆ ಕೌಂಟರ್ ಮಾಡಲಿಲ್ಲ. ಇಲ್ಲಿ ಲಾಲು ಪ್ರಸಾದ್ ಯಾದವರ ಸಾರ್ವತ್ರಿಕ ಬಂಡತನ ಎಷ್ಟು ಖಂಡನೆ ಮಾಡಬೇಕು, ಅಲ್ಲಿದ್ದಂತ ವಿರೋಧ ಪಕ್ಷದ ನಾಯಕರ ನಿರ್ಲಕ್ಷ್ಯತನ ಕೂಡ ಅಷ್ಟೇ ಖಂಡನೀಯ. ಹೌದು. ನೀವು ತೆರಿಗೆ ಬಗ್ಗೆ ಮಾತಾಡಿದ್ರಿ ಸರ್. ತೆರಿಗೆ ಬಗ್ಗೆ ನಾನಷ್ಟು ನೋಡ್ತಾ ಇದ್ದೆ. ಬಿಹಾರಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ಕಟ್ಟುವ ತೆರಿಗೆ ರಿಟರ್ನ್ ಬರುತ್ತೆ, ಡೆವಲ್ಯೂಷನ್ ಮಾಡೆಲ್ ಅಲ್ಲಿ ಏನು ರಿಟರ್ನ್ ಬರುತ್ತೆ. ಬಿಹಾರಕ್ಕೆ 2025ರಲ್ಲಿ 17,000 ಕೋಟಿ ತೆರಿಗೆ ಹಣ ವಾಪಸ್ ಬಂದಿದೆ. ಅಂದ್ರೆ 74% ಆಫ್ ದೇರ್ ರೆವಿನ್ಯೂ, ಅಂದ್ರೆ ಅವ್ರು ಕಟ್ಟಿರೋ 74% ಅವ್ರಿಗೆ ರಿಟರ್ನ್ ಬಂದಿದೆ. ಅದೇ ಮತ್ತೆ ಕಂಪ್ಯಾರಿಸನ್ ಅಲ್ಲಿ ಕರ್ನಾಟಕನ ತಗೊಳ್ಳೋದಾದ್ರೆ ನಿಮಗೆ 6,310 ಕೋಟಿ, ಅಂದ್ರೆ 23% ದುಡ್ಡೇನೋ ವಾಪಸ್ ನಮಗೆ ಬಂದಿದೆ. ಈ ಕಂಪ್ಯಾರಿಸನ್ ನಲ್ಲಿ ನಾವೆಲ್ಲೂ ಇಲ್ಲ. 6,000 ಕೋಟಿ, 17,000 ಕೋಟಿ ಅಂತ ಬಲಿಷ್ಠ ರಾಜ್ಯ ಈ 17,000 ಕೋಟಿ ದುಡ್ಡನ್ನು ಎಲ್ಲಿ ಬಳಸ್ಕೊಂಡ್ರು? ಬರೀ ಪೇಪರ್ಗಳಲ್ಲೇ ಬಳಕೆ ಆಗ್ತಿದೆಯಾ ದುಡ್ಡು ಅಂತ. ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳ್ಬೇಕು. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಯಾವ ರೀತಿ ಹಂಚಿಕೆ ಆಗುತ್ತೆ? ಇವಾಗ ನನ್ನ ರಾಜ್ಯದಿಂದ ನಾನು 100 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಕೇಂದ್ರ ಕೊಡ್ತೇನೆ. ಅದು ಇಂತಿಷ್ಟು ನಿರ್ದಿಷ್ಟವಾದ ಪ್ರಮಾಣವನ್ನ ನನಗೆ ವಾಪಸ್ ಕೊಡಬೇಕು. ಅದು ಯಾವ ಆಧಾರದ ಮೇಲೆ ಕೊಡುತ್ತೆ? ನೀನು 100 ಕೋಟಿ ರೂಪಾಯಿ ನಾನು ಕೇಂದ್ರ ಕೊಟ್ಟೆ, ನಾನು ಕೇಂದ್ರ ಸರ್ಕಾರ, ನಾನು ನಿನಗೆ ಯಾವ ಆಧಾರದ ಮೇಲೆ ದುಡ್ಡನ್ನು ವಾಪಸ್ ಕೊಡ್ತೇನೆ? ಇವತ್ತು 100 ಕೋಟಿ ರೂಪಾಯಿ ಇಡೀ ದೇಶದ ಆದಾಯ ಅಂತ ಹೇಳಿದ್ರೆ 100 ಕೋಟಿ ಜನ ಆಯಿತು ಅಂದರೆ 100 ಕೋಟಿ ಜನಕ್ಕೆ 1 ರೂಪಾಯಿ ಹೋಗುತ್ತೆ. ಅರ್ಥವಾಯ್ತಲ್ಲ? ನಾವು ಕರ್ನಾಟಕದವ್ರು 100 ಕೋಟಿ ರೂಪಾಯಿ ಕೊಡ್ತೀವಿ, ನಮ್ಮಲ್ಲಿರೋ ಜನಸಂಖ್ಯೆ ಅದರ 1/3 ಭಾಗ ಆಗಿತ್ತು ಅಂದರೆ ಅದು ಕಡಿಮೆ ಆಗುತ್ತೆ. ಅಂದರೆ ದೇಶದ ಒಟ್ಟಾರೆ ಆದಾಯ ಯಾವುದೇ ರಾಜ್ಯಗಳಿಂದ ಬರಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳಿಂದ ಬಂದರೂ ಕೂಡ ಅದನ್ನ ತಲಾವಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಜನಸಂಖ್ಯೆ 6.5 ಕೋಟಿನೋ 7 ಕೋಟಿನೋ ಕರ್ನಾಟಕಕ್ಕೆ ಎಷ್ಟಿತ್ತು ಅಂದ್ರೆ 8-9 ಕೋಟಿನೋ 10 ಕೋಟಿನೋ ಇರಬಹುದು ಅಂತ ಕಾಣಿಸುತ್ತೆ ಬಿಹಾರದಲ್ಲಿ. ಆ ಫರ್ಟಿಲಿಟಿ ರೇಟ್ ನೋಡಿದ್ರೆ, ರಾಷ್ಟ್ರೀಯ ಮಟ್ಟಕ್ಕಿಂತ ಜಾಸ್ತಿ ಫರ್ಟಿಲಿಟಿ ರೇಟ್ ಇರೋದು ನೋಡಿದ್ರೆ ಆ ಮಟ್ಟಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಗೆ ಜನಸಂಖ್ಯೆಯ ಆಧಾರ, ಅವ್ರು ಏನು ಪ್ರಗತಿ ಸಾಧಿಸಿದ್ದಾರೆ ಇಂಡಸ್ಟ್ರಿಯಲ್ ನೀರಾವರಿನಲ್ಲಿ, ಆಧಾರದ ಮೇಲೆ ಹೋಗುತ್ತೆ. ಅವರಷ್ಟೇ ಹೆಚ್ಚು ಕಡಿಮೆ ದುಡ್ಡು ಇದಕ್ಕೂ ಹೋಗಿದೆ, UPಗೆ ಹೋಗಿದೆ. ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗಿದೆ? 31,000. ಅಲ್ಲ, ಬಟ್ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಅದು ಅರ್ಧಕ್ಕಿಂತ ಕಡಿಮೆ. ಬಟ್ ಉತ್ತರ ಪ್ರದೇಶ ತುಂಬಾ ಜನಸಂಖ್ಯೆ ಇರುವಂತಹ ರಾಜ್ಯ, ಇದಕ್ಕಿಂತ ದೇಶದ ಅತಿ ದೊಡ್ಡ ರಾಜ್ಯ ಅಲ್ವಾ? 38% ಆಗಿದೆ. ಹಾಗಾದ್ರೆ ಬಿಹಾರಕ್ಕಿಂತ ಎಷ್ಟು ಮುಂದುವರೆದಿದೆ? ಅದೇ ಆ ದುಡ್ಡನ್ನು ಬಳಸಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರಗಳ ಫಲವಾದ. ಅದೇ ನಾನೇನ್ ಹೇಳ್ತಾ ಇದ್ದೀನಿ, ನೈಸರ್ಗಿಕವಾಗಿ ಸಂಪದ್ಭರಿತವಾದಂತಹ ರಾಜ್ಯ, ಫಲವತ್ತತೆ, ಭೂಮಿಯ ಫಲವತ್ತತೆಯಲ್ಲಿ, ನೀರಿನ ಲಭ್ಯತೆಯ, ವ್ಯವಸಾಯ ಯೋಗ್ಯ ನೀರಿನ ಲಭ್ಯತೆಯಲ್ಲಿ, ವ್ಯವಸಾಯ ಯೋಗ್ಯ ಭೂಮಿಯಲ್ಲಿ, ಖನಿಜ ಸಂಪತ್ತಲ್ಲಿ, ಬೌದ್ಧಿಕ ಮಟ್ಟದಲ್ಲಿ, ಮತ್ತೆ ಶ್ರಮ ಹಾಕುವ ಜನ, ಪರಿಶ್ರಮಿಗಳ ದೃಷ್ಟಿನಲ್ಲಿ ಬಿಹಾರ ಎಲ್ಲಾ ತೊಳ್ಳು ಮುಂದಿದೆ. ಇವರನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಿದ್ರೆ, ಇವರಲ್ಲಿರೋ ಸೋರ್ಸ್ಗಳನ್ನೇ ಉಪಯೋಗಿಸ್ಕೊಂಡು ಅಲ್ಲೇ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದರೆ ಇವತ್ತಿಗೆ ಬಿಹಾರ ಈ ದೇಶದ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗ್ಬೇಕಾಗಿತ್ತು, ರಾಜ್ಯ ಆಗ್ಬೇಕಾಗಿತ್ತು. ಇದಕ್ಕೆ ದುರಾದೃಷ್ಟವನ್ನ, ಒಂದು ಇಡೀ ರಾಜ್ಯವನ್ನ ಜಂಗಲ್ ರಾಜ್, ಸುಶಾಸನ ನಿತೀಶ್ ಕುಮಾರ್ ಮಾಡಿದ್ರು ಅಂತ. ಹೇಗೆ ಅಂದ್ರೆ ಪೋಟ್ರೆ ಮಾಡ್ತಾರೆ, ರಾಜಕಾರಣಿಗಳನ್ನ ಪೋಟ್ರೆ ಮಾಡುವ ಉದ್ದೇಶ ಅಷ್ಟೇ. ತುಂಬಾ ಸರಳವಾಗಿ ಯೋಚನೆ ಮಾಡಿ. ಇತ್ತೀಚೆಗೆ ಜನ ಒಂದು ಬಯಸ್ತಾ ಇದ್ದಾರೆ ಏನು ಅಂದ್ರೆ, ನೀವು ಏನೂ ಮಾಡಲಿಲ್ಲ ಅಂದ್ರೂ ಚಿಂತೆ ಇಲ್ಲಪ್ಪ, ಕೆಟ್ಟದಂತೂ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವರ ದುರಾಡಳಿತ, ದುಂಡಾವರ್ತನೆ, ರೌಡಿಸಮ್ಮು, ಸ್ವಜನ ಪಕ್ಷಪಾತ, ಸಾರ್ವತ್ರಿಕ ಬಂಡತನವನ್ನ ಗಮನಿಸಿದವರಿಗೆ ನಿತೀಶ್ ಕುಮಾರ್ ಅವರ ಆಡಳಿತ ತುಂಬಾ ಸುಶಾಸನವಾಗಿ ಕಂಡಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ.
ಹಾಗಂತ ನಿತೀಶ್ ಕುಮಾರ್ ದೊಡ್ಡ ಕ್ರಾಂತಿ ಮಾಡಿಬಿಟ್ಟಿದ್ದಾರೆ, ದೊಡ್ಡ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ, ಬಿಹಾರಿಗಳಿಗೆಲ್ಲ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಹೇಳಿದ್ನಲ್ಲ, ಕಳ್ಳಗಳಿಗಿಂತ ಮೆಳ್ಳಗಣ್ಣವನ ಮೇಲು ಅನ್ನೋ ಥರ ಅವರು ದಂದಾಬಂದಿ ಮಾಡಿದ್ರು, ದುರಾಡಳಿತ ಮಾಡಿದ್ರು. ನಿತೀಶ್ ಕುಮಾರ್ ಅದನ್ನು ಮಾಡಲಿಲ್ಲ. ಎರಡನೆಯದಾಗಿ ವಂಶ ಪಾರಂಪರ್ಯ ಆಡಳಿತದ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ನೋಡಿ, ಲಾಲು ಪ್ರಸಾದ್ ಯಾದವ್ ತನ್ನ ನಿರಕ್ಷರ ಕುಕ್ಷಿ ಪತ್ನಿಯನ್ನು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾಡಿಬಿಟ್ರು. ನಿರಕ್ಷರ ಕುಕ್ಷಿ ಪತ್ನಿಯನ್ನ, ಏನೂ ಗೊತ್ತಿಲ್ಲದೆ ಇರೋ ಅಲ್ಲ, ಒಂದು 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 ಫೈಲನ್ನು ಓದ್ದೆ ಒಬ್ಬ CM ಹೇಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಸಾಧ್ಯ, ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ? ಆಕೆಗೆ ಅದನ್ನು ಓದಕ್ಕಾದ್ರೂ ಸಾಧ್ಯ ಇತ್ತಾ? ಅಂಥವನ್ನ ಕೂಡ ಮಾಡಿದ್ರು. ಅದೇ ನೀವು ನಿತೀಶ್ ಕುಮಾರ್ ಅವ್ರ ವಿಷಯಕ್ಕೆ ಬನ್ನಿ. ಮಗ ತುಂಬ ಎಜುಕೇಟೆಡ್ ಇದ್ದಾನೆ, ಹೈಯರ್ ಎಜುಕೇಶನ್ ಪಡ್ಕೊಂಡಿದ್ದಾನೆ, ವಿದೇಶಿ ಸಂಸ್ಥೆಗಳ ಕೆಲಸ ಮಾಡಿದ್ದಾನೆ, ತುಂಬಾ ಜನ ಒತ್ತಡ ಹಾಕಿದ್ರು, ದೂರದೃಷ್ಟಿ ವಿಷನರಿ ಮ್ಯಾನ್ ಇದ್ದಾನೆ. ಎಲ್ಲವೂ ಇದ್ದು ಅಪ್ಪ 20 ವರ್ಷ ಸತತವಾಗಿ ಅಧಿಕಾರದಲ್ಲಿದ್ದರೂ ಕೂಡ, ಮತ್ತೆ ತಂದೆ ಮೇಲೆ ಎಷ್ಟೇ ಒತ್ತಡ ಇದ್ರೂ ಕೂಡ ತನ್ನ ಮಗನನ್ನ ನಿತೀಶ್ ಕುಮಾರ್ ರಾಜಕೀಯ ರಂಗಕ್ಕೆ ತಮ್ಮ ಪ್ರಭಾವ ಬಳಸಿ ಕರ್ಕೊಂಡ್ಬರ್ಲಿಲ್ಲ. ಅನೇಕ ರಾಜಕೀಯ ಪಕ್ಷಗಳು ಕೇಳಿದ್ರು ಕೂಡ ನಿತೀಶ್ ಕುಮಾರ್ಗೆ ಕೇಳಿದ್ರು, ಬಟ್ ಇವರು ಸಾರ್ವಜನಿಕವಾಗಿ ಅದನ್ನ ಹಿಂದೇಟ್ ಹಾಕ್ತಾ ಬಂದ್ರು. ಇದೆಲ್ಲವೂ ಕೂಡ ಏನಾಗುತ್ತೆ, ಜನರನ್ನ ದಡ್ರು ಅಂತ ನೀವು ತಿಳ್ಕೋಬೇಡಿ. ಜನರು ಜೈ ಅನ್ಬಹುದು, ಏನೇ ಅನ್ಬಹುದು, ಆದ್ರೆ ಅವರಲ್ಲೂ ಒಂದು ಇದಿರುತ್ತೆ, ಜಡ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ. ಅವರು ಅವಿದ್ಯಾವಂತರು, ಬಡವರು ಅಂದಾಕ್ಷಣ ಅವರ ಜಡ್ಜ್ಮೆಂಟ್ ಕೆಪಾಸಿಟಿ ಇರೋದಿಲ್ಲ ಅಂತಲ್ಲ, ಇರುತ್ತೆ. ಅದು ಯಾವತ್ತೋ ಒಂದು ದಿವಸ ಈ ರೀತಿ ಹೊರಹೊಂಬಿಡುತ್ತೆ, ಸ್ಫೋಟಗೊಳ್ಳುತ್ತೆ ಅವ್ರದ್ದು. ಆ ಸ್ಫೋಟದ ಪರಿಣಾಮನೇ ಇವತ್ತು ಬಿಹಾರಲ್ಲಿ ಲಾಲು ಪ್ರಸಾದ್ ಯಾದವ್ ಅಂತ ಒಂದು ಇದನ್ನ ಡೈನೆಸ್ಟಿ ಸಾಮ್ರಾಜ್ಯವನ್ನ ಕೊಚ್ಚಿ ಹಾಕೊಂಡು ಹೋಗಿದ್ದು. ಯಾದವ್ ಕುಟುಂಬನೇ ಒಂದು ಲೆಕ್ಕಕ್ಕೆ RJD ನಿರ್ನಾಮ ಆಗೋ ಲೆಕ್ಕಕ್ಕೆ ಬಂದಿದೆ ನೋಡಿ. ತೇಜಸ್ವಿ ಯಾದವ್ ಅವರಪ್ಪನಷ್ಟು ಅಲ್ಲ, ಕರೆಕ್ಟ್. ಆದ್ರೂ ಕೂಡ ಒಂದು ಒಂದು ನಮ್ಮ ನೆರಳು ಇರುತ್ತಲ್ಲ, ನಮ್ಮ ನೆರಳು, ನಮ್ಮ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ ಸದಾ ನಮ್ಮನ್ನ ಕಾಡ್ತಾ ಇರುತ್ತೆ. ಆ ಬ್ಯಾಗೇಜ್ ಇರುತ್ತೆ, ಹೌದು. ಆ ಬ್ಯಾಗೇಜಿನ ಹೊಡೆತಕ್ಕೆ ಭಾರ ತಡಿಲಾರದೆ ಇವತ್ತು ತೇಜಸ್ವಿ ಯಾದವ್ ಕೂಡ ಒಂದು ಸೋಲನ್ನ ಕಂಡಿದ್ದಾರೆ. ಅಲ್ಲ, ಈ ಸೋಲ್ನಲ್ಲಿ ಜಸ್ಟ್ ಒಂದು ಪೊಲಿಟಿಕಲ್ ಟಚ್ ಮಾಡೋದಾದ್ರೆ, ತೇಜಸ್ವಿ ಯಾದವ್ ಮತ್ತು RJD ಬರೀ MY ಪಾಲಿಟಿಕ್ಸ್ ಮಾಡೋಕೆ ಹೋಯ್ತಾ? ಅದನ್ನ NDA ಬಿಟ್ರ ಅಂತ? ಅದನ್ನ NDA ಅವರು ಮಾಡಿದಾರೆ, ಇಲ್ಲ ಅಂತಲ್ಲ. JDU ಈ ಮುಸ್ಲಿಮರನ್ನ ಓಲೈಸೋದು ಮಾಡಿದ್ರೆ, ಯಾದವರನ್ನ ಮತ್ತು ಇನ್ನು ಹಿಂದುಳಿದ ಇವರನ್ನ BJP ಲೆಕ್ಕ ಹಾಕೊಂಡು ಹೋಯ್ತು ಅನ್ನೋದನ್ನ ಬಿಟ್ರೆ. ಬಟ್ ಇವರು ಈ RJD ಸ್ಪೆಷಲಿ MY ಪಾಲಿಟಿಕ್ಸ್ ಮಾಡಕ್ ಹೋದ್ರ ಅಂತ? ಖಂಡಿತ ಮಾಡ್ತು, ಅದೇ ಏಟು ಬಿತ್ತು. ಆದರೆ ಒಂದು ಯಾವುದೇ ಒಬ್ಬ ನಾಯಕನನ್ನ ಜಾತಿ ಕಾರಣಕ್ಕೆ ಪ್ರೀತಿಸುವಂಥ ಜನ ಒಂದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಜಾತಿ ಜನ ಇರಲಿ, ಯಾದವರೇ ಇರ್ಬೋದು, ನಮ್ಮ ರಾಜ್ಯದ ಬಹುಸಂಖ್ಯಾತರಂಥ ಲಿಂಗಾಯತರೇ ಇರ್ಬೋದು, ಒಕ್ಕಲಿಗರೇ ಇರ್ಬೋದು, ನೀವು ಜಾತಿ ಹೆಸರಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡದೇ ಇದ್ದರೆ, ಶಿಕ್ಷಣ ಕೊಡದೇ ಇದ್ದರೆ, ನಾವು ಆ ಜನಾಂಗಕ್ಕೆ ಮಾಡೋ ದೊಡ್ಡ ಉಪಕಾರ, ಕೊಡುಗೆ ಏನು ಅಂದರೆ, ಆ ಮುಂದಿನ ಸಂತಾನ ಇದೆಯಲ್ಲ, ಸಂತಾನ ಎಜುಕೇಟೆಡ್ ಮಾಡಬೇಕು. ಕರೆಕ್ಟ್. ಎಂಪ್ಲಾಯಬಲ್ ಸೋರ್ಸ್ಗಳನ್ನಾಗಿ ಮಾಡಬೇಕು. ಡಿಗ್ರಿ ತಗೊಂಡಾಕ್ಷಣ, ಡಬಲ್ ಡಿಗ್ರಿ ತಗೊಂಡಾಕ್ಷಣ ಅವ್ರು ಎಂಪ್ಲಾಯಬಲ್ ಆಗೋದಿಲ್ಲ. ನಮ್ಮ ದೇಶದಲ್ಲಿ 100 ಜನ ಡಿಗ್ರಿ, ಮಾಸ್ಟರ್ ಡಿಗ್ರಿ ತಗೊಂಡ್ರೆ ಕೆಲಸಕ್ಕೆ ಯೋಗ್ಯನಾದವನು 5-6% ಕೂಡ ಜಾಸ್ತಿ ಇರೋದಿಲ್ಲ. ಆ ರೀತಿ ಮಾಡೋದ್ರ ಮುಖಾಂತರ ಅಲ್ಪಸಂಖ್ಯಾತರನ್ನು ಓಲೈಸಬೇಕೇ ಹೊರತು ಅವನ ಬಡತನದ ಕೂಪದಲ್ಲೇ ಇಟ್ಟು, ಅವ್ರನ್ನ ಅದೇ ಧಾರ್ಮಿಕ ಅಂಧಶ್ರದ್ಧೆನಲ್ಲೇ ಇಟ್ಟು, ಇವ್ರು ಕೇವಲ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಯೂಸ್ ಮಾಡ್ಕೊಳ್ತಾರಲ್ಲ. ಅಲ್ಲ, ಅವ್ರನ್ನ ಎತ್ತು ಬಿಟ್ರೆ ಇವ್ರು ವೋಟ್ ಬ್ಯಾಂಕ್ ಇಲ್ವಲ್ಲ, ವೋಟ್ ಬ್ಯಾಂಕ್ ಇಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಜಾತಿ ಜನಾಂಗದವರು ಜಾತಿ ಕಾರಣಕ್ಕೋಸ್ಕರ ಒಬ್ಬ ನಾಯಕನ ಮೆಚ್ಕೊಳ್ಳುವಂಥವ್ರು ಇದನ್ನ ಇಟ್ಕೋಬೇಕು. ಅದನ್ನ ಇವರು ಎಲ್ಲಾ ಕಾಲದಲ್ಲೂ, ಎಲ್ಲಾ ರಾಜ್ಯದಲ್ಲೂ, ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ಆ ಜನ ಅರ್ಥ ಮಾಡ್ಕೋಬೇಕು. ಹೌದೌದು, ಅದು ನಮ್ಮಲ್ಲೂ ಇದೆ. ಕರ್ನಾಟಕದಕ್ಕೆ ಏನು ಹೊರತಲ್ಲ, ಯಾರು ಹೊರತಲ್ಲ. ಈಗ ಈ ನಿತೀಶ್ ಕುಮಾರ್ಗಿನ ಮುಂಚೆ ಲಾಲು ಪ್ರಸಾದ್ ಯಾದವ್ ಇದ್ದಾಗ ಯಾದವ್ ಕಮ್ಯುನಿಟಿಯನ್ನ ಜಾಸ್ತಿ ಓಲೈಸೋದಕ್ಕೆ, ನೀವು ಆಗ್ಲೇ ಹೇಳಿದ್ರೆ, ಎಲ್ಲಿ ಹೋದಲ್ಲೆಲ್ಲ ಹಾಲ್ ಕರೆದು ತೋರಿಸೋದು ಅಂದ್ರೆ, ನಾನು ಯಾದವ ಸಮಾಜದವನು ಅಂತ ಅಸ್ಮಿತೆ ಉಳಿಸ್ಕೊಳ್ಳೋಕ್ಕೂ ಆಗಿರ್ಬೋದು, ತೋರ್ಪಡಿಕೆನೂ ಆಗಿರಬಹುದು ಇರಬಹುದು. ಸೊ ಹಾಗಿದ್ದಾಗ ಅದು ಕರ್ನಾಟಕದಲ್ಲಿ ಆಗ್ಲಿಲ್ವಾ ಅಂತ. ಸುಮ್ಮನೆ ಕರ್ನಾಟಕದ ಪೊಲಿಟಿಕ್ಸ್ ಅನ್ನು ಟಚ್ ಮಾಡೋದಾದ್ರೆ, ಈಗ ಸಿದ್ದರಾಮಯ್ಯನವರು ಇದ್ದಾರೆ, ಕುರುಬ ಸಮಾಜದ ಹಿರಿಯ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಕೂಡ ಹೌದು. DK ಶಿವಕುಮಾರ್ ಇದ್ದಾರೆ, ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು. ಇವರು ಸುತ್ತಮುತ್ತ ಇರೋ ಬೆಲ್ಟ್ ಅನ್ನು ಹಿಡ್ಕೊಂಡು ಬರೀ ಅದೇ ಸಮಾಜವನ್ನ ಎತ್ತಿ ಹಿಡಿಯೋ ರಾಜಕಾರಣ ಮಾಡಲಿಲ್ಲ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಗ್ರೌಂಡ್ ಅಲ್ಲಿ ಇದ್ದಾಗ, ಈ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಟೈಮಲ್ಲಿ ನಾನು ಗ್ರೌಂಡ್ ಅಲ್ಲಿ ಇದ್ದಾಗ ನನಗೆ ಆ ಕುರುಬ ಸಮಾಜದ ಕೆಲವರು ಹೇಳಿದ್ದು, ಇದು ನಮ್ಮ ಸಾಹೇಬರು ಮಾಡಿಸ್ತಿರೋ ಸಮೀಕ್ಷೆ, ನಮಗೋಸ್ಕರ ಮಾಡಿಸ್ತಿರೋ, ಅಂದ್ರೆ ಆ ಬೆಲ್ಟ್ ಅಲ್ಲಿ ಇರೋರ್ನ, ತಮ್ಮ ಬೆಲ್ಟ್ ಅಲ್ಲಿ ಇರೋರ್ನ ತಗೊಂಡು ಆ ಸಮಾಜವನ್ನ ಎತ್ತಿ ಕಟ್ತಿದಾರಲ್ಲ. ಇದು ಇಲ್ಲೂ ಮುಂಚೆನೂ ಇತ್ತ ಅಥವಾ ಈಗ ಮಾಡ್ತಿರೋದಾ? ಶೇಕಡವಾರು ಪ್ರಮಾಣ ಅಷ್ಟಿಲ್ಲದೆ ಇದ್ರೂ ಸ್ವಲ್ಪವಾದರೂ ಇದೆ.
ಇಲ್ಲಿ ಇದೆ. ಅಲ್ಲಿಯ ಮಟ್ಟಿಗಿಲ್ಲ. ಅಲ್ಲಿಯ ಮಟ್ಟಿಗಿಲ್ಲ, ಶೇಕಡವಾರು ಪ್ರಮಾಣದಲ್ಲಿ ನಾವು ಕಡಿಮೆ ಇದ್ದಾವೆ. ಅಂದ್ರೆ ಎಂಪ್ಲಾಯ್ಮೆಂಟ್ ಕೂಡ ಅಂದ್ರೆ ಈಗ ತನಗೆ ಬೇಕಾಗಿರೋ ತನ್ನ ಸಮಾಜದ ಅಧಿಕಾರಿಗಳನ್ನ ಪೋಸ್ಟಿಂಗ್ ಹಾಕ್ಸೋದು ಅದೆಲ್ಲ ಇತ್ತು. ಹೌದು, ಖಂಡಿತ ಇತ್ತು. ಯಾಕಂದ್ರೆ ಕುರುಬ ಸಮಾಜ ಅಂತಾನೆ ಇಟ್ಕೊಂಡ್ರಿ, ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೇಳ್ತೀನಿ. ಎಸ್ ಎಸ್ ಸಿದ್ದರಾಮಯ್ಯನವರ ಬೇಡ, ಯಾವುದೋ ಒಂದು ಸಮಾಜ ಅಂತ ಇಟ್ಕೊಳ್ಳಿ. ಎಸ್, ಸಿದ್ದರಾಮಯ್ಯನವ್ರ ಸಮಾಜನೋ ಅದು ಕುಮಾರಸ್ವಾಮಿ ಸಮಾಜನೋ ಅಥವಾ ಬಂಗಾರಪ್ಪನವ್ರ ಸಮಾಜನೋ ಬೇರೆ ವಿಷಯ. ಅವರು ಜನಾಂಗದವ್ರು ಬಂದಾಗ ಒಂದಷ್ಟು ಅವ್ರಿಗೆ ಫೇವರ್ ತೋರಿಸೋದು ತಪ್ಪು ಅಂತ ನಾನೇನು ಅನ್ನೋದಿಲ್ಲ. ಅಂದ್ರೆ ಒಬ್ಬ ಪ್ರಾಮಾಣಿಕರನ್ನ ಯೋಗ್ಯರನ್ನ ತುಳಿದು ಅವ್ರ ಜಾಗಕ್ಕೆ ತನ್ನ ಜಾತಿಯನ್ನು ಅನ್ನೋ ಕಾರಣಕ್ಕೆ ಕುಂಡಿಸಿದ್ರೆ ಅದು ತಪ್ಪು. ಅದು ಎಲ್ಲರ ಕಾಲದಲ್ಲೂ ನಡೆದಿದೆ. ಇವನ್ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೂಡ, ಸಿದ್ದರಾಮಯ್ಯ 2013ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಕೆಂಪಯ್ಯನವರು ಅವರ ಗೃಹ ಇಲಾಖೆಯ ಸಲಹೆಗಾರರಾಗಿದ್ದಾಗ, ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆಯ ಇನ್ಚಾರ್ಜ್ MTB ನಾಗರಾಜ, ಬೆಂಗಳೂರಿನ SP ಇಂದ ಹಿಡಿದುಕೊಂಡು ಪೊಲೀಸ್ ಸ್ಟೇಷನಿನ SI ವರೆಗೂ ಕುರುಬ ಅಧಿಕಾರಿಗಳಿದ್ರು. ಕಂಪ್ಲೀಟ್ ಬೆಂಗಳೂರು ಪೊಲೀಸ್ ಇಲಾಖೆ ಎಲ್ಲಿ ಇಲ್ವೋ ಅವ್ರು ಎಷ್ಟಿದ್ರು ಮ್ಯಾಕ್ಸಿಮಮ್ ತುಂಬಲಾಗಿತ್ತು. ಅಲ್ಲಿ ಇಲ್ಲ ಅಂದಾಗ ಅನಿವಾರ್ಯ, ಹಾಕ್ಲೇಬೇಕು, ಖಾಲಿ ಬಿಡ್ಲಿಕ್ಕಾಗಲ್ಲ. ಅಂದ್ರೆ ಇದ್ರೆ ಅವ್ರನ್ನೂ ತುಂಬೋ ಲೆಕ್ಕದಲ್ಲೇ, ಅಲ್ಲಿ ತುಂಬೋ ಲೆಕ್ಕದಲ್ಲೇ ಇದು ತುಂಬಾ ಇತ್ತು. ಅವರ ಅಧಿಕಾರಿಗಳು ಎಷ್ಟು ಜನ ಇದ್ರು ಅಷ್ಟು ಜನಗಳನ್ನ ನಾನು ಬೆಂಗಳೂರು ಗ್ರಾಮಾಂತರ ಒಂದು ಉದಾಹರಣೆ ಕೊಡಬಲ್ಲೆ. ಯಾಕಂದ್ರೆ ನಾನು ಇಲ್ಲಿ ಓಡಾಡಿದ ಜಾಗ ಆಗಿರೋದ್ರಿಂದ, ನನ್ನ ಸಂಪರ್ಕ ಇರೋ ಜಾಗ ಆಗಿರೋದ್ರಿಂದ ನಾನು ಹೇಳ್ತೀನಿ. ಬೆಂಗಳೂರಿಂದ SP ಇಂದ ಹಿಡಿದುಕೊಂಡು ಒಂದು ಹೋಬಳಿ ಮಟ್ಟದ SI ವರೆಗೂ ಕುರುಬರನ್ನೇ ಹಾಕೊಂಡಿದ್ರು. ಯಾರಲ್ಲಿಲ್ಲ ಇದು? ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ತಮ್ಮ ಕೆಲಸ ಆಗಬೇಕು, ತಮಗೆ ಆಗುವ ಎಲ್ಲ ಕೆಲಸಗಳು ಸುಗಮ ರೀತಿಯಿಂದ ಹೋಗಬೇಕು ಅನ್ನೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಇದು ರಾಜಕೀಯದ ದಾಳ, ಮತ್ತೊಂದು ದಾಳ ಅಷ್ಟೇ. ದಾಳ ಅಲ್ಲ, ಪ್ಲೀಸ್ ಮಾಡಬೇಕು, ಪ್ಲೀಸ್ ಆ ಸಮಾಜ. ನಾನು ಹೇಳೋದು ಒಂದು ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಬೌದ್ಧಿಕ ಹಿನ್ನೆಲೆ, ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಒಂದು ರಾಜ್ಯದ ಚುಕ್ಕಾಣಿ ಹಿಡಿದಾಗ ಅವನು ತನ್ನ ಮತ ಬ್ಯಾಂಕ್ ಅನ್ನ ಸೃಷ್ಟಿಸ್ಕೋಬೇಕು. ಸಿದ್ದರಾಮಯ್ಯನವರಿಗೆ ಅದು ಅನಿವಾರ್ಯ ಆಗಿತ್ತು. ಅಹಿಂದ ಸಂಘಟನೆ ಅವ್ರು ಕಟ್ತವ್ರಲ್ಲ. ಯಾವುದೇ ಪಕ್ಷವನ್ನ 1000 ರೂಪಾಯಿ ಸಾಲ ತಂದು 1000 ಜನವನ್ನ ಸೇರಿಸಿ ಕಾರ್ಯಕ್ರಮ ಮಾಡಿದವರಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಯಾರ್ದೋ ಹೆಗಲ ಮೇಲೆ ಇಟ್ಟುಕೊಂಡಂತ ಬಂದೂಕನ್ನ ಬೇರೆ ಕಡೆ ಗುರಿ ಮಾಡಿ ಹೊಡೆದಂಥವ್ರು. ಮುಕ್ಕಡಪ್ಪ, HM ರೇವಣ್ಣ, ವಿಶ್ವನಾಥ್ ಅಂತ ಕಟ್ಟದಂತ ಅಹಿಂದ ಸಂಘಟನೆಯನ್ನ ಕೇವಲ ತನ್ನ ಪ್ರಾಮಾಣಿಕತೆಯ ಒಂದು ಇದರಿಂದ, ತನ್ನ ನೇರವಂತಿಕೆಯ ಒಂದು ಇದರಿಂದ ಅದನ್ನ ಹೈಜಾಕ್ ಮಾಡಿದಂಥವ್ರು. ಅವರಿಗೆ ಒಂದು ವೋಟ್ ಬ್ಯಾಂಕ್ ಬೇಕಾಗಿತ್ತು. ದೇವೇಗೌಡರಿಗೆ ಒಕ್ಕಲಿಗರ ವೋಟ್ ಬ್ಯಾಂಕ್ ಇತ್ತು, ಬೇರೆ ಇವರಿಗೆ ಯಡಿಯೂರಪ್ಪನವರಿಗೆ ಲಿಂಗಾಯತ್ ವೋಟ್ ಬ್ಯಾಂಕ್ ಇತ್ತು, ರಾಮಕೃಷ್ಣ ಹೆಗಡೆ ಇಂಥವರಿಗೆ ಬ್ರಾಹ್ಮಣರಾಗಿದ್ದ ಕೂಡ ಅವ್ರಿಗೆ ಲಿಂಗಾಯತ್ ವೋಟ್ ಬ್ಯಾಂಕ್ ಇತ್ತು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ವೋಟ್ ಬ್ಯಾಂಕ್ ಬೇಕಾಗಿತ್ತು. ಕುರುಬರನ್ನಷ್ಟೇ ಅಲ್ಲ, ಕುರುಬರ ಚಾಮರದಡಿನಲ್ಲಿ ಕಂಪ್ಲೀಟ್ ಅಹಿಂದ ವರ್ಗವನ್ನ ತಂದ್ರು. ಆದ್ರೆ ಅತಿ ಹೆಚ್ಚಿನ ಸವಲತ್ತುಗಳನ್ನ ಸ್ವಜಾತಿಯವರಿಗೆ ಮಾಡಿದ್ರು. ಇದು ನಾನು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ, ಇದು ರೂಢಿಗತವಾಗಿ ನಡ್ಕೊಂಡ್ ಬಂದಿರುವಂತ ಅಪರಾಧ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕೆಲಸ ಮಾಡೋರು ಎಂಪ್ಲಾಯೀಸ್ ಎಲ್ಲರೂ ಅವರೇ. ಬಟ್ ನೀವ್ ಹೇಳಿದಾಗೆ ಅಲ್ಲೊಬ್ಬ ಪ್ರಾಮಾಣಿಕ ಇದ್ದು, ಅಲ್ಲೊಬ್ಬ ದಕ್ಷನಿದ್ದು, ಯೋಗ್ಯ ಇದ್ದು, ಅವನ ತುಳಿದು ಮತ್ತೊಬ್ಬರನ್ನ ತಂದ್ರೆ ಅದು ತುಳಿಯೋದು ಬೇಡ. ಅವನ ಆ ಜಾಗಕ್ಕೆ ಯೋಗ್ಯನಿದ್ದಾಗ ಅವನನ್ನ ಬಿಟ್ಟು ಅವನಷ್ಟು ಯೋಗ್ಯನಲ್ಲದೆ ಇದ್ದವನನ್ನ ಆ ಜಾಗ ರಿಪ್ಲೇಸ್ ಮಾಡಿದ್ರೆ ಅದು ತಪ್ಪೆ. ಆ ದೃಷ್ಟಿನಲ್ಲಿ ಆ ಮಟ್ಟಿಗಂತೂ ಇದು ಎಲ್ಲರೂ ಮಾಡಿದ್ದಾರೆ ಈ ಕೆಲಸವನ್ನ. ನಾನು ಯಾರನ್ನೂ ಅಂತ ನಾನು ಹೇಳೋದಿಲ್ಲ. ಯಡಿಯೂರಪ್ಪನವರಿಂದ ಹಿಡ್ಕೊಂಡು, ಕುಮಾರಸ್ವಾಮಿ ಅವರಿಂದ ಹಿಡ್ಕೊಂಡು, ಸಿದ್ದರಾಮಯ್ಯನವರು ಎಲ್ಲರೂ ಮಾಡಿದ್ದಾರೆ. ಶೇಕಡವಾರು ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಷ್ಟೇ ಹೊರತು ಇದು ಸಹಜ. ಎಸ್. ಸೊ ಬಿಹಾರದ ಪೊಲಿಟಿಕ್ಸ್ ಏನಾದ್ರೂ ಈ ಬಾರಿಯ 204 ಏನಾಗಿದೆ, ಇದರಿಂದ ಜಂಗಲ್ ರಾಜ್ ಅನ್ನೋದು ಈಗ ಆಲ್ಮೋಸ್ಟ್ ಹೋಗಿದೆ. ನಾವು ಇಷ್ಟೊತ್ತು ಮಾತಾಡಿದ್ದು ಖನಿಜ ಸಂಪತ್ತುಗಳನ್ನ ಅವ್ರೇನಾದ್ರು ಈಗ ಮುಂದೆ ಬರೋ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿಗಳಾಗ್ತಾರೆ. ಇನ್ನು 2-3 ದಿನಗಳಲ್ಲಿ ಇಲ್ಲಿಗೆ ಬರ್ಬೋದು ಅದು. ಯಾಕಂದ್ರೆ ನಿತೀಶ್ ಕುಮಾರ್ ಆಗ್ತಾರೆ, ಅವರೇ ಅಗ್ರಸ್ಥಾನದಲ್ಲಿ ಪೈಪೋಟಿಲಿದ್ದಾರೆ ಅಂತ ಹೇಳ್ತಾರೆ. ಬಟ್ NDA ಮೈತ್ರಿಕೂಟ ಅನೌನ್ಸ್ ಮಾಡದೆ ಎಲೆಕ್ಷನ್ಗೆ ಹೋಗಿದ್ರು ಅವರು. ಸೊ ಇನ್ನೂ ತನಕ ಅದರದ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಯಾರಾದರೂ CM ಆಗಲಿ ಈ ಎಲ್ಲ ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ಮಾಡಿದ್ರೆ 100% ಬಿಹಾರ ಮುಂದಿನ 5 ವರ್ಷಗಳ ಚುನಾವಣೆ ಬರೋದ್ರಲ್ಲಿ ಇವತ್ತೇನಿದೆ ಅದು 10% ಆದ್ರೂ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ, ಎಲ್ಲವೂ ಆಗಿದೆ. ಬಟ್ ಅವ್ರದೇ ಆದಂತ ಕೆಲವು ದಾಖಲೆಗಳಿದ್ದಾವೆ. ಅತಿ ಹೆಚ್ಚು ಸಮಯ ಇದ್ದಂಥವ್ರು ಮೋದಿ ಅವರು. ಗುಜರಾತಿಗೆ 14 ವರ್ಷ ಇದ್ದಂಥವ್ರು, 20 ವರ್ಷ ಇದ್ದಂತ ಬೇರೆ ಪಕ್ಷಗಳು ಬೇರೆ ಅದ್ಲ ಬದಲ ಆಗಿರ್ಬೋದು, ಅಥವಾ 1 ವರ್ಷ ಯಾರಿಗೊಬ್ಬರಿಗೆ ಮಾಂಜಿಗೋ ಯಾರಿಗೊಬ್ಬರಿಗೆ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಆ 1 ವರ್ಷದ ಪೀರಿಯಡ್ ರಾಜೀನಾಮೆ ಕೊಟ್ಟು ಬೇರೆ 19 ವರ್ಷ ನಿರಂತರವಾಗಿದ್ದಂತ ಏಕೈಕ ಸ್ಪೆಷಲಿ ಅದು ಹಂಗೆ ಸನಗಲ್ಲ ಅಂದ್ರೆ MLA ಆಗದಿರ ಜನಪ್ರತಿನಿಧಿ ಆಗದೆ ಇಷ್ಟು ಬಾರಿ CM ಆಗಿ ಒಂದೇ ಒಂದು ಬಾರಿ ಏನೋ 30 ವರ್ಷದ ಹಿಂದೆ ಜನಪ್ರತಿನಿಧಿಯಾಗಿ CM ಆಗಿದ್ರು. ಅದಾದ್ಮೇಲೆ ಅದೇನೋ ರಾಜೀನಾಮೆ ಕೊಡೋ ಪ್ರಸಂಗ ಬಂತು. ಅದಾದ್ಮೇಲೆ ಕಂಪ್ಲೀಟ್ MLC ಆಗಿ ಆಗಿರೋದು CM. ಇದು ಒಂದು ಹಿಸ್ಟ್ರಿನೇ. ಅಂದ್ರೆ ಈ ಬಾರಿ ನೀವು ಅವ್ರನ್ನ ನೋಡ್ತಿಲ್ಲ CM ಇಲ್ಲ. ಈಗ ನಿತೀಶ್ ಕುಮಾರ್ ನೋಡಿ, ಮನುಷ್ಯ ಎಷ್ಟೇ ಪ್ರಾಮಾಣಿಕನಾಗಿರ್ಲಿ, ಎಷ್ಟೇ ಅವನ ಶಕ್ತಿ ಇರಲಿ, ವಯಸ್ಸಿನ ರಿಫ್ಲೆಕ್ಷನ್ ಅನ್ನೋದು ಒಂದಿದ್ದೇ ಇರಲಿ. ವಯಸ್ಸು ತನ್ನ ಸಹಜವಾದಂಥ ರಿಫ್ಲೆಕ್ಷನ್ ತೋರಿಸುತ್ತೆ, ಬಾಡಿ, ಮನಸ್ಸು ಎಲ್ಲವೂ. ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ
ವಯಸ್ಸಾಗಿರೋದು ನಿಜ, ಹೌದು, ಅವರು ಸತ್ಯ. ನೆನಪಿನ ಇದನ್ನ ಅಲ್ಪ ಸ್ವಲ್ಪ ಕಳ್ಕೊಂಡಿರೋದು ನಿಜ. ಆದರೆ ಪ್ರಾಮಾಣಿಕತೆ ಅನ್ನೋದೊಂದು ಇದೆಯಲ್ಲ, ಒಳ್ಳೆವ ಅನ್ನೋದು ಇದೆಯಲ್ಲ, ನಮ್ಮವ ಒಳ್ಳೆವ, ಮತ್ತೆ ನಿತೀಶ್ ಬಾಬು ನಮ್ಮವರು, ಮತ್ತೆ ಹಿಂದುಳಿದವರಲ್ಲೇ ಅತಿ ಹಿಂದುಳಿದವ್ರನ್ನ ಗುರುತಿಸಿದ್ದು, ದಲಿತರಲ್ಲೇ ಅತಿ ದಲಿತರನ್ನ ಗುರುತಿಸಿದ್ದು, ಅವ್ರಿಗೊಂದು ಸಾಮಾಜಿಕ ಸ್ಥಾನಮಾನ ಕೊಟ್ಟು ಅವ್ರು ಗುರುತಿಸಿದ್ದು, ಇದೆಲ್ಲವೂ ನಿತೀಶ್ ಕುಮಾರ್. ಇವತ್ತು ದೇಶದಲ್ಲಿ ಹಿಂದುಳಿದ ವರ್ಗದವರ ನಾಯಕ ಅನ್ನೋ ಪಟ್ಟ ಏನಾದರೂ ಫಸ್ಟ್ ಹೋಗ್ಬೇಕಂದ್ರೆ ಅದು ನಿತೀಶ್ ಕುಮಾರ್ ಅವರಿಗೆ. ಫಸ್ಟು ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ ಸೆನ್ಸಸ್ ಮಾಡಿದವರು ಅವರು. ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಿದಂಥವರು ನಿತೀಶ್ ಕುಮಾರ್. ಹಾಗಾಗಿ ಅವರ ಸಾಮಾಜಿಕ ಕಾಳಜಿ, ಹಿಂದುಳಿದ ವರ್ಗದವ್ರ ಬಗ್ಗೆ ಇರೋ ಪ್ರೀತಿ, ಅತಿ ದಲಿತರಲ್ಲೇ ದಲಿತರ ಬಗ್ಗೆ ಇರೋ ಅವರ ಇದು ವಿಶ್ವಾಸ ಯಾವತ್ತೂ ಮೆಚ್ಕೊಳ್ಬೇಕಾದಂಥದ್ದು. ನಿತೀಶ್ ಕುಮಾರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಒಳ್ಳೇದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅದು ಕೆಟ್ಟದಂತೂ ಮಾಡೋದಿಲ್ಲ ಅಂತ ಬಹುಜನರ ಭಾವನೆ. ಬಟ್ ಆದ್ರೆ ಅವರನ್ನ ನೀವು ಈ ಬಾರಿಯ ಸಿಎಂ ಆಗಿ ನೋಡ್ತಿಲ್ಲ. ಹೊಸ ಮುಖ ಬರ್ಬೋದು. ಈಗ ಉತ್ತರ ಪ್ರದೇಶದಲ್ಲಿ ಹೆಂಗೆ ಯೋಗಿ ಆದಿತ್ಯನಾಥ್ ಎಕ್ದಮ್ ರಾತ್ರೋರಾತ್ರಿ ಚಿಮ್ಮಿದ್ರು, ಆ ಥರ ಏನಾದರೂ ಆಗ್ಬಹುದಾ? ರಾಜಕಾರಣದಲ್ಲಿ ಎಲ್ಲವೂ ಸಂಭವ, ಎಲ್ಲವೂ ಅಸಂಭವ. ಪ್ರೆಡಿಕ್ಷನ್ ಮಾಡೋದು ತುಂಬಾ ಕಷ್ಟ. ಪ್ರೆಡಿಕ್ಷನ್ ಅನ್ನೋದು ತುಂಬಾ ಕಷ್ಟ. ಅದು ಬಿಜೆಪಿ ಅವರಂತವ್ರು ಇದ್ದಾಗ ಮೈತ್ರಿಕೂಟದಲ್ಲಿ ಇನ್ನೂ ಕಷ್ಟ, ನಿಜ ಕಷ್ಟ. ಆದರೆ ಒಂದು ಪರ್ಯಾಯ ನಾಯಕತ್ವ, ಒಂದು ಹೊಸ ಚಿಂತನೆ ಇರುವ ನಾಯಕತ್ವವನ್ನು ಸೃಷ್ಟಿ ಮಾಡಿಕೊಟ್ಟು, ನಿತೀಶ್ನ ಸೃಷ್ಟಿ ಮಾಡಿಕೊಟ್ಟು ಬಿಹಾರಕ್ಕೆ ಒಬ್ಬ ಒಳ್ಳೆಯ ನಾಯಕನನ್ನು ಬೆಳೆಸುವುದರೆ ಅದು ಆ ರಾಜ್ಯಕ್ಕೆ ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇಡೀ ಬಿಹಾರ ಚುನಾವಣೆ ಮತ್ತು ಬಿಹಾರದ ಖನಿಜ ಸಂಪತ್ತು, ನೈಸರ್ಗಿಕ ಸಂಪತ್ತು ಇದೆಲ್ಲವನ್ನ ಬಳಸ್ಕೊಂಡಿದ್ರೆ ಇವತ್ತಿಗೆ ಇರುವ ಬಿಹಾರ ಅಥವಾ ಬಿಹಾರಿಗಳು ಯಾವ ಮಟ್ಟಕ್ಕೆ ಹೋಗಬಹುದಿತ್ತು ಅನ್ನೋದರ ಕಂಪ್ಲೀಟ್ ವಿವರಣೆ. ನೀವು ನೋಡ್ತಾ ಇದ್ದೀರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.